ಇನ್ನು ಕಾಂಗ್ರೆಸ್ ಚೊಂಬು ಜಾಹೀರಾತಿಗೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ಟಿವಿ9 ಜೊತೆ ಮಾತನಾಡಿರುವಂತಹ ಬೊಮ್ಮಾಯಿ, ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಿಡುಗಡೆಯಾಗುತ್ತೆ, ನಿಜವಾಗಿ ಚೊಂಬು ಕೊಟ್ಟಿದ್ದು ಯುಪಿಎ, ಎನ್ಡಿಎ ಅಲ್ಲ ಅಂತ ಮಾತಾಡಿದ್ದಾರೆ. ರೂಪಾಯಿ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತ ನ್ಯಾಯಪೂರ್ವಕವಾದಂತ ಹಣ ಎಂದು ಬಂದಿಲ್ಲ. SDRF ನಲ್ಲಿ ಕೊಟ್ಟಿದ್ದಾರೆ, ಆದರೆ NDRF ನಿಂದ ಒಂದು ಪೈಸೆಯೂ ಇದುವರೆಗೂ ಕೂಡ ಬಂದಿಲ್ಲ. ಒಂದು ಪೈಸೆ ಬಂದರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತುಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಬರ ತಾಲೂಕು ಡಿಕ್ಲೇರ್ ಮಾಡುವ ಮಾನದಂಡ ಏನಿದೆ, ಅವನು ಯಾವ ರೀತಿ ಎಲ್ಲ ತಾಲೂಕುಗಳು ಬರ ಅಂತ ಮಾಡಿರೋದು, ಎಲ್ಲ ಮತ್ತೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಮತ್ತು ತಡವಾಗಿ ಅಲ್ಲಿ ಕಳಿಸಿರುವಂಥದ್ದು, ತದನಂತರ ಖಂಡಿತವಾಗಿ ಬಿಡುಗಡೆ ಆಗುತ್ತೆ. ಅದು UPA ಸರ್ಕಾರ ಇದ್ದಾಗ 8 ತಿಂಗಳು ತೊಗೊಳ್ಳಿಲ್ವಾ ಬರ ಪರಿಹಾರ ಕೊಡೋಕ್ಕೆ? ಪ್ರಶ್ನೆ ಇರುವಂಥದ್ದು, ಬರಗಾಲದಲ್ಲಿ ರೈತರು ಒಂದು ಕಾಳು ಬೆಳೆದಿರುವಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಧಾವಿಸ್ಕೋಬೇಕು. ಅದಕ್ಕೇನು ಉತ್ತರ ಕೊಡ್ತಾರೆ ಇವರು? ತಮ್ಮ ಬೊಕ್ಕಸದಿಂದ ಇವತ್ತು ಪರಿಹಾರ ಕೊಡಬೇಕು. ನಾವು ನಮ್ಮ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಂದಿರಲಿಲ್ಲ. ನನ್ನ ಬೊಕ್ಕಸದಿಂದ, ರಾಜ್ಯದ ಬೊಕ್ಕಸದಿಂದ ನಾವು 2350 ಕೋಟಿ ರೂಪಾಯಿನ 17 ಲಕ್ಷ ಜನ ರೈತರಿಗೆ NDRF ನಾಮ್ಸಿಂದ ಡಬಲ್ ಕೊಟ್ವಿ. ಹಣಕಾಸಿನ ನಿರ್ವಹಣೆಯಲ್ಲಿ ವಿಫಲವಾಗಿ ರೈತರಿಗೆ ಬಿಡುಕಾಸು ಕೊಡದಿರುವಂಥ ಪರಿಸ್ಥಿತಿ ಬಂದಿದ್ದರಿಂದ ಅದನ್ನು ಮುಚ್ಕೊಳ್ಳೋದಕ್ಕೆ ಈ ಥರ ಹೇಳ್ತಾ ಇದ್ದಾರೆ. ನೋಡಿ, ಗ್ರಾಂಟಿನೇಡ್ UPA ಸರ್ಕಾರದಲ್ಲಿ 80,000 ಕೋಟಿ ಬಂದರೆ ನಾವು 2,80,000 ಕೊಟ್ಟಿದ್ದೇವೆ. NDA ಯಾರಕ್ಕೆ ಮಾಡಿದ್ದು? ಚಂಬು ಮಾಡಿದ್ದು UPA, ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಗ್ರಾಂಟಿನೇಡು 60,000 ಅವ್ರು ಕೊಟ್ಟರೆ ನಾವು 2 ಲಕ್ಷ ಕೋಟಿ ಕೊಟ್ಟಿದ್ದೇವೆ, 3 ಟೈಮ್ಸ್ ಹೆಚ್ಚು ಕೊಟ್ಟಿದ್ದೇವೆ. ನಿಜವಾದ ಚಂಬು ಇವತ್ತು ಕರ್ನಾಟಕಕ್ಕೆ ಮಾಡಿದ್ದು UPA ಸರ್ಕಾರ, NDA ಸರ್ಕಾರ ಅಲ್ಲ. ಈಗ ದೇವೇಗೌಡರು ಅಕ್ಷಯ ಪಾತ್ರೆ ಅಂತ ಹೇಳಿದರು, ಸತ್ಯ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ರೈತರಿಗೆ ನೇರವಾಗಿ ಹಣ ಕೊಡೋದು ಯಾವ್ದಾದ್ರು ಯೋಜನೆ ಇತ್ತಾ? UPA ಸರ್ಕಾರದಲ್ಲಿ ಇತ್ತಾ? 54 ಲಕ್ಷ ರೈತರಿಗೆ 14,000 ಕೋಟಿ ಕಳೆದ 4 ವರ್ಷದಲ್ಲಿ ಬಂದಿದೆ. ಇದು ಅಕ್ಷಯ ಪಾತ್ರೆ ಅಲ್ಲದೆ ಮತ್ತಿನ್ನೇನು? ರೈತ ವಿದ್ಯಾನಿಧಿ 13 ಲಕ್ಷ ಜನ ರೈತರಿಗೆ ಕೊಟ್ವಿ, ಇವರು ಅದನ್ನು ಬಂದ್ ಮಾಡಿದರು. ಇವ್ರು ಚಂಬು ಕೊಟ್ಟರು, ಅಕ್ಷಯ ಪಾತ್ರೆ ನಮ್ಮದು. ಜಲ್ ಜೀವನ್ ಮಿಷನ್ನಲ್ಲಿ 30 ಲಕ್ಷ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅದ್ರಲ್ಲಿ 50% ಕೇಂದ್ರ ಸರ್ಕಾರದ ಪಾಲಿದೆ. ಅದು ಅಕ್ಷಯ ಪಾತ್ರೆನೋ ಏನು ಚಂಬುನ? ಅಮೃತ ಯೋಜನೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚಿತ ಅರ್ಬನ್ ಲೋಕಲ್ ಬಾಡೀಸ್ಗೆ ಡ್ರಿಂಕಿಂಗ್ ವಾಟರ್ ಡ್ರೈನೇಜಿಗೆ ಕೊಡುವಂಥದ್ದು. ಅಮೃತ 1 ಕಂಪ್ಲೀಟ್ ಆಗಿದೆ. ಅಮೃತ 2 7,700 ಕೋಟಿ ರೂಪಾಯಿ ನಾನೇ ಅನುಮೋದನೆಯನ್ನು ಕೊಟ್ಟಿದ್ದೇನೆ. 50% ಕೇಂದ್ರ, 50% ನಮ್ಮದು. ಹೈವೇಗಳು 3,500 ಹೈವೇ ಕಂಪ್ಲೀಟ್ ಆಗಿದೆ, 6,000ಗೆ ಅಪ್ರೂವಲ್ ಕೊಟ್ಟಿದ್ದೇವೆ. ದುಡ್ಡಿಲ್ಲದೆ ಆಗುತ್ತೆ ಅದು. ರೈಲ್ವೇಸು 7,000 ಕೋಟಿ ರೈಲ್ವೇದಲ್ಲಿ ಬಜೆಟಲ್ಲಿ ಕೊಟ್ಟಿದ್ದೇವೆ. 1,30,000 ಕೋಟಿ ನಮಗೆ ಬಡ್ಡಿ ರಹಿತವಾಗಿ 50 ವರ್ಷಕ್ಕೆ ತೀರಿಸುವಂಥದ್ದು. ಅಂದರೆ ಆಲ್ಮೋಸ್ಟ್ ಗ್ರಾಂಟ್ ಥರ ಅದನ್ನು ಹೇಳ್ತಾರೆ ಇವರು. ಕಳೆದ ಬಾರಿ ಏನು ಗ್ರಾಂಟಿನೇಡ್ ಬರಬೇಕಾಯಿತು, 5,000 ಹೆಚ್ಚಿಗೆ ಬಂದಿದೆ, ಅದನ್ನು ಹೇಳ್ತಾರೆ ಇವರು. ಬಡವರಿಗಾಗಿ ಕಾರ್ಯಕ್ರಮ ಮಾಡಿದ್ದು ನರೇಂದ್ರ ಮೋದಿಯವರು. ನಿಜವಾದ ಅಕ್ಷಯ ಪಾತ್ರ. ಇದಿಷ್ಟು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಪ್ರಮೋದ್, TV9 ಬೆಂಗಳೂರು.